ನಾಳೆ ನಮ್ಮ ಕರ್ನಾಟಕ ರಾಜ್ಯೋತ್ಸವ ಅದ. ಹಂಗೆ ಏನಪ್ಪ ಅಂದ್ರೆ ಈಗಿನ ಸ್ಕೂಲ್ ಮಕ್ಕಳು ನಮ್ಮ ಕನ್ನಡ ಮಾತೆ ಹಾಗೂ ಭುವನೇಶ್ವರಿ ಅಮ್ಮನವ್ರ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾರೆ ಅನ್ನೋದನ್ನ ಸ್ವಲ್ಪ ಅವ್ರನ್ನ ಕೇಳಿಬಿಟ್ಟು ಮಾತಾಡ್ಸೋಣ. ಕನ್ನಡ ಮಾತೆ ಭುವನೇಶ್ವರಿ ಬಗ್ಗೆ ಗೊತ್ತಾ ನಿಂಗೆ? ನಿಂಗೆ ನಿಂಗೆ ಗೊತ್ತಿಲ್ಲ? ನಿಂಗೂ ಗೊತ್ತಿಲ್ಲ? ಕನ್ನಡ ಮಾತೆ ಭುವನೇಶ್ವರಿ ಬಗ್ಗೆ ಗೊತ್ತಾ? ಏನು ಹೇಳಿ ಬ್ರೋ, ಒಂದೇ ನಿಮಿಷ. ಕನ್ನಡ ಮಾತೆ ಭುವನೇಶ್ವರಿ ಬಗ್ಗೆ ಏನಾದ್ರು ಗೊತ್ತಾ? ಗೊತ್ತಿಲ್ಲ. ಈಗಿನ ಶಾಲೆ ಮಕ್ಕಳಿಗೆ ಕೂಡ ಏನೂ ಗೊತ್ತಿಲ್ಲ ಭುವನೇಶ್ವರಿ ಅಮ್ಮನವ್ರ ಬಗ್ಗೆ. ಆದ್ರೆ ನಾವೆಲ್ಲರೂ ಹೇಳ್ಕೊತೀವಿ ನವಂಬರ್ 1 ಏನಪ್ಪ ಅಂದರೆ ಕರ್ನಾಟಕ ರಾಜ್ಯೋತ್ಸವ ಅಂತಂದು ಸೆಲೆಬ್ರೇಟ್ ಮಾಡ್ತೀವಿ. ಬಟ್ ಇವಾಗಿನ ಯೂತಿಗೆ ನೋಡಿ, ಚಿಕ್ಕ ಮಕ್ಕಳನ್ನ ಕೇಳ್ತಾ ಇದ್ದೀನಿ, ಯಾರಿಗೆ ಸಹಿತ ಗೊತ್ತಿಲ್ಲ. ಕರ್ನಾಟಕದ ಸಮಸ್ತ ನಾಗರಿಕರಿಗೂ 69ನೇ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಹೌದ್ರಿ, ಇವತ್ತೇನಪ್ಪ ಅಂದ್ರೆ ನವಂಬರ್ 1 ಅದ. ಹಿಂಗಾಗಿ ನಾನು ಒಂದು ಸ್ಪೆಷಲ್ ಪ್ಲೇಸಿಗೆ ಬಂದೀನಿ. ಈ ಪ್ಲೇಸ್ ಪ್ರತಿಯೊಂದು ಕರ್ನಾಟಕದ ಜನರಿಗೂ ಏನಪ್ಪ ಅಂದ್ರೆ ಭಾಳ ಸ್ಪೆಷಲ್ ಐತಿ. ಅದ್ ನಾನು ಏನಪ್ಪ ಅಂದ್ರೆ ಆ ಜಾಗನ ನಿಮ್ಗೆ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ಕೊಂತ ಆ ಜಾಗದ ಮಾಹಿತಿಯನ್ನು ಕಲೆ ಹಾಕೋನು. ಬರೀ ನೀವು ಕೊನೆವರೆಗೂ ನನ್ನ ವಿಡಿಯೋದಾಗಿರ್ರಿ. ಮತ್ತು ನನ್ನ ಚಾನಲ್ಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಾನು ನಿಮಗೆ ಕರ್ಕೊಂಡು ಹೋಗ್ತಾ ಇರೋ ಪ್ಲೇಸ್ ಯಾವುದು ಅಂದರೆ ನೋಡಿ, ಇದು ಭುವನಗಿರಿಯ ಭುವನೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಇವರು ಬೇರೆ ಯಾರು ಅಲ್ಲ, ನಮ್ಮ ಕರ್ನಾಟಕದ ಮಾತೆ, ಕನ್ನಡದ ಅಮ್ಮ ಅಂತ ನಾವೇನು ಹೇಳ್ತೇವಲ್ಲ, ಅದೇ ತಾಯಿಯ ಒಂದು ದೇಗುಲ ಇಲ್ಲಿದೆ. ಸೊ ಹಲವಾರು ದೇವಸ್ಥಾನಗಳನ್ನ ನೋಡಿರ್ತೀವಿ. ಬಟ್ ಇವತ್ತೇನಪ್ಪ ಅಂದ್ರೆ ನಮ್ಮ ಕರ್ನಾಡಿಗೆ ಸಂಬಂಧಪಟ್ಟಂತಹ ಹಾಗೂ ನಮ್ಮ ಕನ್ನಡದ ಅಮ್ಮನಾಗಿರುವಂತಹ ಭುವನೇಶ್ವರಿ ಅಮ್ಮನವ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕಲೆ ಹಾಕಿ ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಇವಾಗ ತಾವೇ ನೋಡ್ತಾ ಇದ್ರಲ್ಲ, ಈ ಸ್ಟೆಪ್ಸು ಇದೇ ಕಂಟಿನ್ಯೂ ಆಗಿ ಇನ್ನೂ 13 ಸ್ಟೆಪ್ಸ್ಗಳು ನೀರು ಒಳಗಡೆ ಇದಾವಂತೆ. ಗುಡಿ ಒಳಗಡೆ ಹೋಗ್ಬಿಟ್ಟು ಅಮ್ಮನವ್ರ ದರ್ಶನ ತಗೊಳ್ಳೋಣ. ನಾನಿವಾಗ ಕನ್ನಡ ಮಾತೆಯವರ ದಿವ್ಯ ಜ್ಯೋತಿ ಜೊತೆಗಿದ್ದೇನೆ. ದಿವ್ಯ ಜ್ಯೋತಿಯನ್ನು ತಗೊಂಡಿದ್ದಾರೆ. ಅಣ್ಣ, ತಮ್ಮ ಹೆಸರು? ಗಣೇಶ್ ಕೊಡಿಯ ಅಂತ. ಅಣ್ಣ, ತಮ್ದು? ಆನಂದ್ ನಾಯ್ಕ್. ಅಣ್ಣ, ನಿಮ್ದು? ಅಜಿತ್ ಕೊಡಿಯ. ಇದು ಎಷ್ಟನೇ ವರ್ಷ ನೀವು ದಿವ್ಯ ಜ್ಯೋತಿಯನ್ನು ಹಿಡಿತಾ ಇರೋದು? 4ನೇ ವರ್ಷ. ಹೀಗೆ ಹಿಡಿತಾ ಇರಿ ಬಾಯ್. ಕನ್ನಡಕ್ಕೆ ವೀಕ್ಷಕರೇ ನೀವು ಸಪೋರ್ಟ್ ಮಾಡಿ. ಅಣ್ಣ, ತಮ್ಮ ಹೆಸರು? ಮಿಮಿಕ್ರಿ ರಾಘು. ನೀವು ಫ್ಲಾಗ್ ಹಿಡ್ದಿದ್ದೀರಾ? ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಭುವನೇಶ್ವರಿ ಮಂದಿರದಲ್ಲಿ ಪ್ರತಿ ವರ್ಷ ನವಂಬರ್ 1ನೇ ತಾರೀಕಿಗೆ ನಾಡಗೀತೆಯನ್ನು ಹಾಡ್ತಾ ಇದ್ದಂಥ ಕೆಲವೊಂದು ಹುಡುಗಿಯರು ನನಗೆ ಸಿಕ್ಕಿದ್ದಾರೆ. ನಮಸ್ತೆ. ನಿಮ್ಮೆಲ್ಲರ ಹೆಸರು? ವೈಷ್ಣವಿ, ದಿಶಾ, ಸೃಷ್ಟಿ, ವರ್ಷಿಣಿ, ಸಿಂಚನ. ಎಷ್ಟು ವರ್ಷದಿಂದ ನೀವು ಈ ಅಮ್ಮನವರ ಟೆಂಪಲ್ ಒಳಗೆ ನಾಡಗೀತೆಯನ್ನು ಹಾಡ್ತಾ ಇದ್ರಿ? ಪ್ರೈಮರಿ ಟೈಮಲ್ಲಿ. ಇವಾಗ ಹೇಳ್ತಾ ಇದ್ರಾ? ಹೈಸ್ಕೂಲ್ ಆಗಿದ್ವಿ, ಹೇಳ್ತಿಲ್ಲ ಈಗ. ಇವಾಗ ಏನಂದ್ರೆ ಇಲ್ಲಿ ಹಾಡು ಹೇಳೋ ಅವಕಾಶ ಓನ್ಲಿ ಪ್ರೈಮರಿ ಸ್ಕೂಲ್ನಲ್ಲಿ ಇದ್ದವ್ರಿಗೆ ಮಾತ್ರ. ಇವಾಗ ಚಾನ್ಸ್ ಸಿಕ್ಕ್ರಿ ಇವಾಗಲೂ ಹೇಳೋಕೆ ಬಯಸ್ತೀರಾ? ಆದ್ರೇನೋ ಹೇಳೋ ಅವಕಾಶ ಇಲ್ಲ.
ಭುವನಗಿರಿಯಿಂದ ಏನಪ್ಪ ಅಂದರೆ ಸಿದ್ದಾಪುರ ತಾಲೂಕಿಗೆ ಹೋಗ್ತಾ ಇದ್ದಾರೆ. ತಾಲೂಕಿನಲ್ಲಿ ಏನಂದರೆ ದಿವ್ಯ ಜ್ಯೋತಿಯನ್ನು ಬೆಳಗಿಸ್ಕೊಂಡು ಮುಂದಿನ ಕಾರ್ಯಕ್ರಮ ಮಾನ್ಯ ಶಾಸಕರಾದಂಥ ಭೀಮಣ್ಣ ನಾಯ್ಕನವರು ಮುಂದುವರಿಸ್ತಾರೆ. ಜೈ ಕರ್ನಾಟಕ ಮಾತಾ, ಜೈ ಕನ್ನಡಾಂಬ, ಕನ್ನಡಕ್ಕೆ ಜೈವಾಗಲಿ. ಇವಾಗ ಏನಾಗ್ಬಿಟ್ಟೈತಪ್ಪ ಅಂದ್ರೆ ನಿಮ್ಗೆ ಗೊತ್ತಿರಂಗ ನಮ್ಮ ಕರ್ನಾಟಕದಾಗ ಕನ್ನಡ ಮಂಗಮಾಯ ಆಗ್ತೈತೆ ನೋಡ್ರಿ. ಯಾಕಂದ್ರೆ ಈಗಿನ ಯೂತ್ ಎಲ್ಲ ಏನಪ್ಪ ಅಂದ್ರೆ ಇಂಗ್ಲೀಷಿಂದ ಇನ್ನು ಅದರ್ ಲ್ಯಾಂಗ್ವೇಜಿಂದ ಬಿದ್ದಿದಾರ. ನಮ್ಮವ್ರ ದೇವಸ್ಥಾನದ ಏನಪ್ಪ ಅಂದ್ರೆ ಸುತ್ತಮುತ್ತಲು ಜಾಗನ ನಾ ತೋರಿಸ್ತಾ ಇದ್ದೇನೆ. ಇದೇ ನಮ್ದು ಏನಪ್ಪ ಅಂದರೆ ಕನ್ನಡಾಭಿಮಾನ. ಹೇಳೋದು ಮಾತ್ರ ಏನಪ್ಪ ಅಂದರೆ ಕನ್ನಡ ತಾಯಿ ಕನ್ನಡ ಮಾತಾ ಅಂತಂದು. ಬಟ್ November 1 ಆದರೂ ಕೂಡ ಇಲ್ಲಿ ಯಾರು ಅದೇ ಬಂದರು ಹೋದ್ರು ಅಷ್ಟೇ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಕನ್ನಡದ ಮೇಲೆ ಅಭಿಮಾನನ ಹೊಂಟ್ಬಿಟ್ಟೈತಿ. ಹಂಗಂತ ಇಲ್ಲಿ ನಮ್ಮ ಎದುರಿಗೊಬ್ರು ಅದಾರ, ನಿಮಗೆ ನಾ ತೋರಿಸ್ತೀನಿ. ಅಣ್ಣ ನಮಸ್ತೆ. ನಮಸ್ಕಾರ. ಇವರೇ ನೋಡಿ 10 ವರ್ಷದಿಂದ ಏನಪ್ಪ ಅಂದರೆ ಕನ್ನಡದ ಮೇಲೆ ಅಭಿಮಾನ ಯಾವ ರೇಂಜಿಗಿದೆ ಅಂದರೆ ಸಿಕ್ಕಾಪಟ್ಟೆ ಕ್ರೇಜು. ಅವ್ರಿಗೇನಪ್ಪ ಅಂದರೆ ಫ್ಯೂಚರಲ್ಲಿ ಕನ್ನಡದ ಮೇಲೆ ಒಂದು ಸಂಘಟನೆಯನ್ನು ಸ್ಟಾರ್ಟ್ ಮಾಡಬೇಕು ಅಂತಂದು ಅವ್ರದ್ದು ಬಯಕೆ ಅಂತೆ. ಅದಕ್ಕಾಗಿ ಅವರು 10 ವರ್ಷದಿಂದ ಅದೇ ನೀವು ನೋಡ್ತಾ ಇದ್ರೆ ಇಲ್ಲಿ ಈ ಆಟೋದಲ್ಲಿ ಕರ್ನಾಟಕ ಯಾತ್ರೆ ಮಾಡ್ತಾ ಇದ್ದಾರೆ. ಮಂಗಲಮಾಂಗಲ್ಯ ಶಿವೆ ಸರ್ವಾಸಾಧಿಕೆ ಶರಣೆ ತ್ರ್ಯಂಬಕೆ ಗೌರಿ ಭುವನೇಶ್ವರಿ ನಮೋಸ್ತೆ. ನಮೋ ದೇವಿ ಮಹಾದೇವಿ ಶಿವಾಯ ನಮಃ. ನಮ ಪ್ರಕೃತೆ ಭದ್ರಾಯ ನೇತಾ ಪ್ರಣತಾ ಸತಾಂ ಪ್ರಣತಾನಾಂ ವಸೀರತ್ವಂ ದೇವೀಶ್ವಾಧ್ಯಾರಣಿ ತ್ರೈಲೋಕ್ಯ ವಾಸನಾಮಿಠೆ ಲೋಕಾನಾಂ ವರದಾ ಭವ. ಆ ತಾಯಿಯ ಭುವನೇಶ್ವರಿ ಸನ್ನಿಧಿಯಲ್ಲಿ ಶಿರಸ ನಮಸ್ಕಾರವನ್ನು ಮಾಡ್ತಾ ಒಂದೆರಡು ಮಾತು. ಜಗತ್ತಿಗೆ ದೇವದೇವೋತ್ತಮೆ ದೇವತಾ ಸಾರ್ವಮ ಕಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಭುವನಾಸುರ ಮೂರ್ತಿ ಭುವನಗಿರಿ ವಾಸಿ ಶ್ರೀ ಭುವನೇಶ್ವರಿ ದೇವಿ ಅಂತ ಇಲ್ಲಿ ಪ್ರತೀತಿ ಉಂಟು. ಈ ಸ್ಥಳಕ್ಕೆ ಸಾವಿರಾರು ವರ್ಷಗಳ ಹಿಂದೆ ಋಷಿಮುನಿಗಳು ತಪಸ್ಸನ್ನು ಮಾಡಿ ಆ ದೇವಿಯ ನೆಲೆಯನ್ನು ಕಂಡು ಇಲ್ಲಿ ಅವಳನ್ನು ಪ್ರತಿಷ್ಠಾಪಿಸುತ್ತಾರೆ. ಇದರ ಮೂಲ ಇತಿಹಾಸ ಯಾರಿಗೂ ಗೊತ್ತಿಲ್ಲ. ಬಿಳಿಗಿ ಅರಸರ ಕಾಲದಲ್ಲಿ ಅಂದರೆ ಅರ್ಥಾತ್ 16ನೇ ಶತಮಾನದಲ್ಲಿ ಇದನ್ನು ಕೃಷ್ಣದೇವರಾಯನ ಮಾಂಡ್ರಿಕರಂತಹ ಬಿಳಿಗಿ ಅರಸರು ಜೀರ್ಣೋದ್ಧಾರ ಮಾಡಿದ್ದಾರೆ, ಅದು ದತ್ತಿ ಬಿಟ್ಟಿದ್ದಾರೆ ಅಂತ ಇತಿಹಾಸವನ್ನು ಬಿಟ್ಟರೆ ಮತ್ತೆ ಯಾವುದೂ ಇಲ್ಲ. ಕೆಳಗಿರುವಂತಹ ಪುಷ್ಕರಣಿ 1 ಎಕರೆ 2 ಗುಂಟೆ ಜಾಗಕ್ಕೆ ಪುಷ್ಕರಣಿ ಇದೆ, ಸದಾ ಕಾಲವು ನೀರಿರುವುದು. ಆ ಪುಷ್ಕರಣಿಯಿಂದ ನೀರನ್ನು ದಿವಸ ಹೊತ್ತು ತಂದು ದೇವರಿಗೆ ಅಭಿಷೇಕವನ್ನು ಮಾಡುವುದು. 360 ದಿವಸನೂ ತಾಯಿಗೆ ಅದರಿಂದ ಪೂಜೆ ಆಗಬೇಕು. ಇದು ಕುಟುಂಬದ ಪೂಜೆ ಆಯ್ತಾ, ತಂದೆ ಅಜ್ಜ ವಂಶಜ ಕಾಲ ತಲೆ ಬಂದಂತ ಪೂಜೆ. ಹಾಗೆ 3 ಹೊತ್ತು ಪೂಜೆಯನ್ನು ಮಾಡೋದು. ಹಾಗೆ ಪ್ರತಿ ದಿವಸ ಮೊದಲನೇದಾಗಿ ದೇವತಾ ಪ್ರಾರ್ಥನೆ, ಆಮೇಲೆ ನೀರಿನ ಅಭಿಷೇಕ, ಕ್ಷೀರಾಭಿಷೇಕ, ಪಂಚಾಮೃತ ಪೂಜೆ, ಕುಂಕುಮಾರ್ಚನೆ, ಸಹಸ್ರನಾಮ ಪೂಜೆ, ಹೀಗೆ ಉಡಿ ತುಂಬುವುದು, ಸೀರೆಯನ್ನು ಒಪ್ಪಿಸುವುದು, ಅವರ ಬಂದಂತಹ ಭಕ್ತಾದಿಗಳ ಅಭೀಷ್ಟನ್ನು ಕೇಳಿ ಅದರ ಪ್ರಕಾರವಾಗಿ ಸೇವೆಯನ್ನು ಮಾಡಿಕೊಡುವುದು. ಜಗತ್ತಿಗೆ ತಾಯಿ ಅಂತ ಈಶ್ವರಿ ಅಂದರೆ ಈ ಭುವನಕ್ಕೆ ತಾಯಿ ಅಂತ ಈಶ್ವರಿ ಭುವನೇಶ್ವರಿ ಅಂತ ಹೆಸರು ಹೊಂದಿದ್ದು. ಈ ಭಕ್ತಾದಿಗಳು ಪ್ರತಿ ದಿವಸ ಬಂದು ತಮ್ಮದಂತ ಸೇವೆ ಮತ್ತು ಹರಕೆಗಳನ್ನು ತೀರಿಸಿ ಹೋಗ್ತಾರೆ. ಹಾಗೆಯೇ ಶುದ್ಧ ಪಾಡ್ಯ, ಆಮೇಲೆ ವಸಂತ ಅಮಾವಾಸ್ಯೆ, ಆಮೇಲೆ ಶ್ರಾವಣ ಮಾಸ, ಭಾದ್ರಪದ ಮಾಸ, ಆಮೇಲೆ ಆಶ್ವೀಜ ಮಾಸದಲ್ಲಿ ಪ್ರತಿಪದೆಯಿಂದ ದಶಮಿಯವರೆಗೆ ವಿಶೇಷವಾದಂಥ ನವರಾತ್ರಿ ಪೂಜೆ. ಹಾಗೆ ನವರಾತ್ರಿಯ ದಶಮಿ ದಿವಸ ವಿಶೇಷವಂತ ಬನ್ನಿ ಪೂಜೆ, ಆಮೇಲೆ ತಾಯಿಯ ಉತ್ಸವ, ವಿಜಯೋತ್ಸವ ಅಂತ ಕರೀತಾರೆ. ತಾಯಿಯ ಉತ್ಸವ ಇರುತ್ತೆ. ಹಾಗೆ ಕಾರ್ತಿಕ ಮಾಸದಲ್ಲಿ ಪ್ರತಿ ದಿವಸ ಕಾರ್ತಿಕ ಉತ್ಸವ. ಕಾರ್ತಿಕ ಶುದ್ಧ ಹುಣ್ಣಿಮೆ ಎಂದು ಇಲ್ಲಿಂದ ದೇವರನ್ನು ಪಲ್ಲಕ್ಕಿಯಲ್ಲಿ ಕೂಡಿಸಿಕೊಂಡು ಕೆಳಗೆ ತಟಾಕ ಹೇಳಿದಂಥ ತಟಾಕದ ಮಧ್ಯದಲ್ಲಿ ಆ ಕೆರೆಯ ಹತ್ತಿರ ಅಶ್ವತ್ಥ ಕಟ್ಟೆ ಉಂಟು, ಅಲ್ಲಿ ದೇವರನ್ನು ಪ್ರತಿಷ್ಠಾಪಿಸಿ ಧಾತ್ರಿ ಹೋಮ ಮಧ್ಯಾಹ್ನ, ವನಭೋಜನ ರಾತ್ರಿ ಸಾಯಂಕಾಲ 6 ಗಂಟೆ ನಂತರ ಕೆರೆಯ ಮಧ್ಯದಲ್ಲಿರುವಂತಹ ಕಟ್ಟಿಗೆ ದೋಣಿಯ ಮೇಲೆ ದೇವರನ್ನು ತೆಪ್ಪದ ಮೇಲೆ ಹೇಳ್ತಾರೆ, ಒಯ್ದು ಅಲ್ಲಿ ಕೂಡಿಸಿ ಅಷ್ಟಾಂಗ ಸೇವೆ ಮತ್ತು ದೀಪಾರಾಧನೆ, ಸುತ್ತಲೂ ಕೆರೆ ಸುತ್ತಲೂ ದೀಪವನ್ನು ಹಚ್ಚಿ ಕಾರ್ತಿಕೋತ್ಸವವನ್ನು ಮಾಡುವುದು. ಅಲ್ಲಿಂದ ಪುನಃ ಮೂಲ ಸ್ಥಾನಕ್ಕೆ ಬಂದು ದೇವರನ್ನು ಪಲ್ಲಕ್ಕೆ ತಂದು ರಾತ್ರಿ ರಂಗ ಪೂಜೆ, ವಿಶೇಷವಾದಂತಹ ಕಾರ್ತಿಕೋತ್ಸವ ಯುದ್ಧ ಹುಣ್ಣಿಮೆಯನ್ನು ಮಾಡ್ತಾರೆ. ನಾಡು ಬರ್ತಾ ಇದೆ ಬುಧವಾರ ದಿವಸ ಕಾರ್ತಿಕೋತ್ಸವ ಇದೆ. ಕಾರ್ತಿಕೋತ್ಸವ ನಡೆದಂತೆ ಮಾಘ ಮಾಸದಲ್ಲಿ ಮಾಘ ಶುದ್ಧ ದ್ವಾದಶಿಯಿಂದ ಬಹುಳ ಬಿದಿಗೆಯವರೆಗೆ ವಿಶೇಷವಂತ ರಥೋತ್ಸವ ಅಂದ್ರೆ ಭೌತಿಕೋತ್ಸವ ಅಂತ ನಮ್ಮನ್ನು ಕರೀತಾರೆ. ಅದಕ್ಕೆ 6 ದಿವಸ ಕಾಲ 3 ಹೊತ್ತು ಬಲಿ, ವಿಶೇಷವಂತ ಪೂಜೆ, ದೇವಿಗೆ ವಿವಿಧ ಹೋಮ ಹವನಾದಿಗಳು, ಪೂಜೆಗಳು, ಚಂಡಿ ಹವನಾದಿಗಳು, ಭೌತಿಕೋತ್ಸವ ಅಂಗವಾಗಿ ಇತರೆ ಹವನಗಳು ನಡೀತಾರೆ. ಮಾಘ ಶುದ್ಧ ಹುಣ್ಣಿಮೆಯಂತೂ ವಿಶೇಷವಾದಂತಹ ಅಲಂಕಾರದಿಂದ ಕೂಡಿದಂಥ ದೇವಿಯನ್ನು ದೇವರ ರಥದ ಮೇಲೆ ಕೂಡಿ ಮಹಾರಥೋತ್ಸವ ಅಂತ ಕರೀತಾರೆ. ಆ ರಥೋತ್ಸವದ ಮೇಲೆ ಕುಂಟಿತು ನಮ್ಮ ಸಂಸಾರ ರಥವನ್ನು ಸಾಗಿಸುವಂತಹ ಆ ತಾಯಿಯನ್ನು
ರಥದ ಮೇಲೆ ಕೂರಿಸಿಕೊಂಡು ಅವಳನ್ನು ನಾವು ಈ ದೇವಸ್ಥಾನ ಸುತ್ತಲೂ ಪ್ರದಕ್ಷಿಣೆಯನ್ನು ಮಾಡಿ ರಾತ್ರಿ ದೇವರಿಂದ ಇಳಿದು ರಾತ್ರಿ ಪುನಃ ಬಂದು ದೇವರಿಗೆ ಮಂಗಳಾರತಿಯಾಗಿ ಅಷ್ಟಾಂಗ ಸೇವೆ ಮುಗಿ ಮತ್ತೆ ಭೂತಿ ಬಲ್ಲೋತ್ಸವ ಮತ್ತು ವಿಶೇಷ ಅಂತ ಕಾರ್ಯಕ್ರಮ ಇರುತ್ತೆ. ಆಮೇಲೆ ಮಾರನೇ ಸಹವೃತ, ಅದನಂತರ ಇಡಿಗಾಯಿ, ಅಂಕುರ ಪ್ರಸಾದ, ಹೇಗೆ ಮಾಘ ಶುದ್ಧ ದ್ವಾದಶಿಯಿಂದ 6 ದಿವಸಗಳ ಕಾಲ ವಿಶೇಷವಂತ ಭೌತಿಕೋತ್ಸವ ನಡೀತದೆ. ಹಾಗೆ ಅದಕ್ಕೆ ಸಹಸ್ರಾರು ಭಕ್ತಾಗಿ ಬರ್ತಾರೆ. ಅಂದ್ರೆ ಸಾಮಾನ್ಯವಾಗಿ ಯಾರೇ ಬಂದ್ರು ಸಹ ದೇವರ ಎಳೆಯುವಂತಹ ರಥವನ್ನು ಎಳೆಯುವಂತಹ ಹಗ್ಗವನ್ನು ಒಂದ್ಸರಿ ಮುಟ್ಟಾರು ಹೋಗ್ತಾರೆ. ಅಂದ್ರೆ ಸೌಭಾಗ್ಯ ಅಂದ್ರೆ ರಥವನ್ನು ಎಳೆದು ಅಂದ್ರೆ ಇಲ್ಲಿ ಮತ್ತು ಇಟಗಿಲಿ ಎರಡೇ ಮಾತ್ರ ಸುತ್ತಲೂ ಎಳೆಯುವಂತಹ ಒಂದು ಕಾರ್ಯಕ್ರಮ ಉಂಟು. ಮತ್ತೆಲ್ಲೂ ದೇವಸ್ಥಾನ ಸುತ್ತಲೂ ಎಳೆಯುವಂತಹ ಕಾರ್ಯ ಎಲ್ಲೂ ಇಲ್ಲ. ಎಲ್ಲ ಕಡೆ ನೇರವಾಗಿ ಎಳಿತಾರೆ. ಅಲ್ಲ, ನೇರವಾಗಿ ಎಳಿತಾರೆ, ಬರ್ತಾರೆ, ಇಲ್ಲ ಹಾಗೆ ಸುತ್ತಲೂ ರಾತ್ರಿ ಜನ ಅದಕ್ಕಾಗಿ ಬರ್ತಾರೆ. ಅದಕ್ಕಾಗಿ ಬಂದು ರಥವನ್ನು ಒಂದು ಸಣ್ಣ ಮುಟ್ಟು ಹೋಗ್ತಾರೆ. ದೇವರಿಗೆ ವಿಶೇಷವಂತ ಪೂಜೆಯನ್ನು ಅವತ್ತು ಮಾಡ್ತಾರೆ. ಹಾಗೆ ಆವತ್ತಿನ ವಿಶೇಷವಾಗಿ ಕೆರೆ ಹತ್ತಿರದಲ್ಲಿ ವಿಶೇಷವಾದ ಭೋಜನ ವ್ಯವಸ್ಥೆ ಇರ್ತದೆ. ಭಕ್ತಾದಿಗಳು ರಾತ್ರಿ 12 ಗಂಟೆವರೆಗೂ ಬರ್ತಾರೆ. ಬೆಳಗ್ಗೆ 8 ಗಂಟೆ ಶುರುವಾರ ರಾತ್ರಿ 12 ಗಂಟೆ ಭಕ್ತಾದಿಗಳು ಬರ್ತಾ ಇರ್ತಾರೆ. ರಥವನ್ನು ಮುಟ್ಟಿ ದೇವರಿಗೆ ಆ ರಥಕ್ಕೆ ಕಡ್ಲೆಯನ್ನು ಬೀರುವುದು ಅಂತ ಇದೆ. ಕನ್ನಡ ಮಾತೆ ಅಂದ್ರೆ ವಿದ್ಯಾದೇವತೆಯವರು. ವಿದ್ಯಾ ತಾಯಿ ಅಂದ್ರೆ ಮಹಾಕಾಳಿ, ಮಹಾಲಕ್ಷ್ಮಿ, ಸರಸ್ವತಿ, ತ್ರಿಗುಣಾತ್ಮಿಕ ಶ್ರೀ ಭುವನೇಶ್ವರಿ, ಮಹಾದುರ್ಗೆಯ ಅವತಾರ ಭುವನೇಶ್ವರಿ ಅಂತ. ಎಲ್ಲರೂ ತ್ರಿಕಾಲತೆ, ಮಹಾಲಕ್ಷ್ಮಿ ಹೌದು, ದುರ್ಗೆ ಹೌದು, ಸರಸ್ವತಿ ಹೌದು, ವಿದ್ಯಾದೇವತೆ ಹೌದು, ಲಕ್ಷ್ಮೀ ದೇವತೆ ಹೌದು, ಪ್ರಾಣಶಕ್ತಿ ದೇವತೆ ಹೌದು. ಹಾಗೆ ತ್ರಿಗುಣಾತ್ಮಕ ಅಂತ ಎಲ್ಲ ದೇವತೆಗಳ ಒಂದು ಆಗರ ಆ ತಾಯಿಯಲ್ಲಿ ಸಮ್ಮಿಳಿತವಾಗಿದೆ. ಹಾಗಾಗಿ ಜಗತ್ತಿಗೆ ತಾಯಿಯಂತಹ ಭುವನೇಶ್ವರ ನಾವು ಸದಾಕಾಲವು ಶ್ರದ್ಧಾ ಭಕ್ತಿಯಿಂದ ಪೂಜಿಸಿದ್ದಾದ್ರೆ ಕೇಳಿದ್ದನ್ನು ಕೊಟ್ಟೇ ಕೊಡ್ತಾಳೆ. ಯಾಕಂದ್ರೆ ಕುಪುತ್ರೋ ಜಾಯೇತಃ ಕ್ವಚಿತಪಿ ಕು ಮಾತಾನುಭೂತಿ, ಕೆಟ್ಟ ಮಕ್ಕಳು ಹುಟ್ಟುವುದು, ಕೆಟ್ಟ ತಾಯಿ ಎಂದು ಹುಟ್ಟುವುದಿಲ್ಲ. ಶ್ರದ್ಧಾ ಭಕ್ತಿಯಿಂದ ನಾವು ಅವಳನ್ನು ಪೂಜಿಸಿದ್ದಾದ್ರೆ ಅವಳು ನಮಗೆ ಬೇಕಾದನ್ನು ಕೊಡ್ತಾ ಇರ್ತಾರೆ. ಹಾಗೆ ಬಿಟ್ರೆ ದಿನಕ್ಕೆ 3 ಬಾರಿ ಪೂಜೆ ನಡೆಯುತ್ತಲ್ಲ ಇಲ್ಲಿ, ಅವರ ಸಮಯ ಯಾವುದು? ಸಮಯ ಬೆಳಿಗ್ಗೆ ಇವತ್ತಾಯ್ತಲ್ಲ, ಈಗ ಬೆಳಗ್ಗೆ 6:30 ಸಮಯ ಆಯ್ತು. ನಂತರ ಮಧ್ಯಾಹ್ನ 11ರಿಂದ ಸಾಮಾನ್ಯ 1:30ವರೆಗೆ 12ವರೆಗೆ ಮಂಗಳಾರತಿ ಮಾಡ್ತೇವೆ. ಸಾಯಂಕಾಲ 6:00ರಿಂದ 8:00ವರೆಗೆ ಪ್ರಾತಃ ಸಂಧ್ಯಾ, ಸಾಯಂ ಸಂಧ್ಯಾ, ಮಧ್ಯಾಹ್ನ ಮತ್ತೆ ಮೇಲೆ ಮತ್ತು ಅದು ಸಂಧಿಕಾಲ. ಮಧ್ಯಾಹ್ನ ಮತ್ತು ಮಧ್ಯಾಹ್ನ ಪೂರ್ವಾಹ್ನ, ಅಪರಾಹ್ನ ಸಂಧಿಕಾಲ, ಮಧ್ಯಾಹ್ನ ಆ ಸಂಧಿಕಾಲ 3 ಸಂಧಿಕಾಲದಲ್ಲೂ ಪೂಜೆ ಆಗುತ್ತೆ. ತ್ರಿಕಾಲ ಪೂಜೆ ವಿಶೇಷವಂತದ್ದು, ರಥೋತ್ಸವ ವಿಷಯ ಅಂತ ಬಲಿ ಉತ್ಸವಾದಿ ವಿಶೇಷವಾಗಿರ್ತದೆ. ಅವಾಗಲೂ ವಿಜೃಂಭಣೆಯಿಂದ ಸಾಕ್ತದೆ. ಹಾಗಾಗಿ ಆ ಒಂದು ದೇವರ ಅನುಗ್ರಹದಿಂದ ನಮಗೂ ನಿಮಗೆಲ್ಲರಿಗೂ ಆ ತಾಯಿ ಅನುಗ್ರಹ ಮಾಡಿ ನಮ್ಮೆಲ್ಲರ ಸಂಕಷ್ಟವನ್ನು ಪರಿಹಾರ ಮಾಡಿ ಆ ತಾಯಿ ಆಶೀರ್ವಾದ ಸಾಕಾರು ನಮಗೂ ನಿಮಗೂ ಇರಲಿ ಅಂತ ನಾವು ಆಶೀರ್ವಾದವನ್ನು ಮಾಡ್ತೇವೆ. ಸರಿ, ಧನ್ಯವಾದಗಳು ಭಟ್ರೆ. ನಿಮ್ಮಿಂದ ಉಪಯುಕ್ತ ಮಾಹಿತಿ ಸಿಕ್ತು. ಶ್ರೀಕಾಂತ್ ಹೆಗಡೆ ಗುಂಜಗೋಡ ಅಂದನಾ? ನೀವು ಇಲ್ಲಿ ಏನಿದ್ದೀರಾ? ನಾವಿಲ್ಲಿ ದೇವಸ್ಥಾನದ ಆಡಳಿತ ಸಮಿತಿ ಅಧ್ಯಕ್ಷರಾಗಿದ್ದೀರಾ. ಅಂಕಲ್, ಇವಾಗ ಹೇಳಿ, ಗುಡಿ ಮತ್ತು ಇದ್ರದ್ದು ಇಲ್ಲಿ ಸ್ವಲ್ಪ ಕಾರ್ಯವೈಖರಿ ಮತ್ತು ಘನವೆತ್ತ ರಾಜ್ಯ ಸರ್ಕಾರದಿಂದ ಇಲ್ಲಿಗೆ ಆಗಬೇಕಾಗಿದ್ದಂಥ ಕೆಲವೊಂದು ಕೆಲಸಗಳ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ? ಇಲ್ಲಿ ನಮ್ಮ ಸರ್ಕಾರದ ಕಡೆಯಿಂದ ಮೂಲಭೂತ ಸೌಕರ್ಯ ಅವಶ್ಯಕತೆ ಇದೆ. ನಮ್ಮ ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ರಸ್ತೆ ಅನುಕೂಲ ಈಗ ಕೆಲವು ಮಟ್ಟಿಗೆ ಆಗಿದೆ. ಇನ್ನು ಉಳಿದುಕೊಳ್ಳುವಂಥ ಒಂದು ವ್ಯವಸ್ಥೆ ಆಗಲಿ, ಸುತ್ತಮುತ್ತಲಿನ ಒಂದು ನೆಲಕ್ಕೆ ಕಾಂಕ್ರೀಟೀಕರಣ ಮಾಡುವಂಥ ಕೆಲಸ ಎಲ್ಲ ಅಗತ್ಯ ಇದೆ. ಅದರಲ್ಲೂ ಮುಖ್ಯವಾಗಿ ಇದು ಮಲೆನಾಡ ಪ್ರದೇಶ ಆದ್ದಕ್ಕಾಗಿ ಇಲ್ಲಿ ರಸ್ತೆ ಮಳೆಗಾಲದ ಒಂದು ಇದರಿಂದ ಹಾಳಾಗ್ತಾ ಇದೆ, ಪದೇ ಪದೇ ಹಾಳಾಗ್ತದೆ. ಅದನ್ನು ಆಯಾ ಕಾಲಕ್ಕೆ ದುರಸ್ತಿಗೊಳಿಸುವಂತಹ ಕೆಲಸ ಆಗಬೇಕು. 4 ಶತಮಾನಗಳ ಹಿಂದೆ ನಿರ್ಮಾಣಗೊಂಡಂತಹ ಕೆರೆ ಈಗ ಶಿಥಿಲಗೊಳ್ತಾ ಇದೆ. ಕಟ್ಟಿದಂತಹ ಕಲ್ಲುಗಳು ಸ್ಥಾನಪಲ್ಲಟ ಆಗ್ತಾ ಇದೆ. ಅದೊಂದು ಪುನರುಜ್ಜೀವನ ಆಗಬೇಕು ಅನ್ನೋದು ನಮ್ಮದೊಂದು ದೊಡ್ಡ ಅಭಿಲಾಷೆ. ಮುಂದಿನ ಒಂದು ಪೀಳಿಗೆಗೆ ಇದನ್ನು ಉಳಿಸ್ಕೊಂಡು ಹೋಗಬೇಕು ಅನ್ನೋದು ನಮ್ಮ ಒಂದು ವಿಚಾರ. ಕನ್ನಡ ರಾಜ್ಯೋತ್ಸವದ ಸಮಯದಲ್ಲಿ ಕೊನೆ ಪಕ್ಷವಾದರೂ ಸರ್ಕಾರದ ಕಡೆಯಿಂದ ಒಂದು ದೊಡ್ಡ ಪ್ರಮಾಣದ ಒಂದು ಕಾರ್ಯಕ್ರಮ ಸಮಾರಂಭ ಆಗಬೇಕು. ಕನ್ನಡ ರಾಜ್ಯೋತ್ಸವದ ಪ್ರಶಸ್ತಿ ತಾಯಿ ಭುವನೇಶ್ವರಿ ಸನ್ನಿಧಿಯಲ್ಲಿ ಕೊಡಲ್ಪಡಬೇಕು ಅನ್ನೋದು ನಮ್ಮೊಂದು ಅಭಿಲಾಷೆ. ಮೂಲಭೂತ ಸೌಲಭ್ಯಗಳಿಗೆ ನಾವು ನಮ್ಮ ಒಂದು ಬೇಡಿಕೆಯನ್ನು ಇಡ್ತೇವೆ. ಇವಾಗ ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತಲ್ಲ, ಅದಕ್ಕೂ ಕೂಡ ಇಲ್ಲಿಂದನೇ ಜ್ಯೋತಿ ಹೋಗುತ್ತೆ ಅಂತ ಕೇಳ್ಪಟ್ಟೆ, ಅದು ನಿಜನಾ? ಹೌದು. ಕಳೆದ ವರ್ಷದಿಂದ ಕನ್ನಡ ಸಾಹಿತ್ಯ ಪರಿಷತ್ ಏನು ರಾಜ್ಯ ಮಟ್ಟದ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಸಮಾರಂಭ ಆಗುತ್ತದೆ, ವಾರ್ಷಿಕವಂತ ಸಮಾರಂಭ. ಅದಕ್ಕೆ ಕಳೆದ ವರ್ಷದಿಂದ ಇಲ್ಲಿಂದನೇ ಜ್ಯೋತಿಯನ್ನು ಒಯ್ತಾರೆ. ಹಾಗೆ ಇವತ್ತು ನವೆಂಬರ್ 1 ತಾಲೂಕಾ ಮಟ್ಟದಲ್ಲಿ ನಡೆಯುವಂತಹ ಒಂದು ಕನ್ನಡ ರಾಜ್ಯೋತ್ಸವಕ್ಕೂ ಕೂಡ ಸಿದ್ದಾಪುರ ಕ್ಷೇತ್ರದ ಶಾಸಕರ ನೇತೃತ್ವದಲ್ಲಿ ಮತ್ತು ತಾಲೂಕು ಆಡಳಿತದವರು ಇಲ್ಲಿ ಬೆಳಗ್ಗೆ ಅಗ್ರ ಪೂಜೆಯನ್ನು ಮಾಡಿ ಜ್ಯೋತಿಯನ್ನು ಒಯ್ಯುವಂತಹ ಸಂಪ್ರದಾಯ ಒಂದು 5 ವರ್ಷಗಳಿಂದ ಪ್ರಾರಂಭ ಆಗಿದೆ. ಧನ್ಯವಾದಗಳು, ಮಾಹಿತಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಹೇಳಿ? ನನ್ನ ಹೆಸರು AP ಭಟ್ ಅಂತ, ವಕೀಲ ಮತ್ತು ರೈತ. ಕರ್ನಾಟಕ ರಾಜ್ಯ ಮಾರಾಟ ಮಹಾಮಂಡಲ ಏನಿದೆ 15 ವರ್ಷ ಡೈರೆಕ್ಟರ್, 3 ವರ್ಷ ಉಪಾಧ್ಯಕ್ಷ, 2 ವರ್ಷ ಅಧ್ಯಕ್ಷನಾಗಿ ಕೆಲಸ ಮಾಡಿದವ. ಇನ್ನೆಲ್ಲ ಸಹಕಾರಿ ಕ್ಷೇತ್ರದಲ್ಲಿ ನಾನು ರಾಷ್ಟ್ರ ಪ್ರಶಸ್ತಿ ತಗೊಂಡು. ನಮಗೆ ಕುಲದೇವತೆಗಳು ಭುವನೇಶ್ವರಿ. ಆಯ್ತಾ, ಇವನು ಕರ್ನಾಟಕದ 6.5 ಕೋಟಿ ಜನರಿಗೂ ಕನ್ನಡಿಗರಿಗೆ ಇದು ಕನ್ನಡದ ಅಧಿದೇವತೆ. ಕೆಲವರು ಅಂತ ಹೇಳ್ತಾರೆ ಬೇರೆ ಬೇರೆ ಕಡೆ ಭುವನೇಶ್ವರಿ ದೇವಸ್ಥಾನ ಇದೆ ಅಂತ ನಮಗೆ ಕೇಳ್ಬೋದು. ಆದರೆ ಕರ್ನಾಟಕದಲ್ಲಿ ಸ್ವತಂತ್ರವಾದಂಥ ಭುವನೇಶ್ವರಿ ಮಾತೆ ದೇವಸ್ಥಾನ ಇತ್ತು. ಇದು ಒಂದೇ ಇಂಡಿಪೆಂಡೆಂಟ್ ಅಮ್ಮನವ್ರ ದೇವಸ್ಥಾನ. ಇದು ಒಂದೇ ಇರೋದು ಭುವನೇಶ್ವರಿ ದೇವಸ್ಥಾನ ರಾಜ್ಯದಲ್ಲಿ ಇರೋದು ಒಂದೇ. ಇನ್ನೆಲ್ಲ 3-4 ಸಣ್ಣದಿದೆ ಅಂತ ಕೇಳಿದೆ. ಇನ್ನು ಅದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇಲ್ಲ. ಇಲ್ಲಿ ಏನಾಯಿತು ಅಂದರೆ ಬೆಳಿಗ್ಗೆ 6 ಕಾಲದಲ್ಲಿ ನಡೆದು
ಆಮೇಲೆ ಅರಸ್ಥಾನ ಹೋಯಿತು, ದೇವಸ್ಥಾನಕ್ಕೆ ಉತ್ಪನ್ನ ಇಲ್ಲ ಆಯಿತು. ಒಂದು 60-70 ಮನೆಯವರು ಇಲ್ಲಿ 80 ಮನೆ ಆಗ್ತಾರೆ. ಇವರು ಸೇರಿಸ್ಕೊಂಡು ದೇವಸ್ಥಾನ ನಡೆಸ್ಕೊತ ಬಂದರು. ಆದರೆ ಇತ್ತೀಚಿನ ಒಂದು 25 ವರ್ಷದಲ್ಲಿ ಈ ದೇವಸ್ಥಾನದ ಬಗ್ಗೆ ಒಳ್ಳೆ ಹೆಸರು ಬಂತು. ಒಬ್ಬ ರವೀಂದ್ರ ಭಟ್ ಅಂತ ಇದೆಲ್ಲ ಈಗ ಪ್ರಜಾವಾಣಿ ಸಂಪಾದಕರು, ಅವ್ರು ಇಲ್ಲಿ ಬಂದು ಇದ್ರ ಬಗ್ಗೆ ಎಲ್ಲ ಇತಿಹಾಸ ಸಂಶೋಧನೆ ಮಾಡಿದರು. ಅದೇ ಪದ್ಮಾಕರ್ ಮಡ್ಗಾಕರ್ ಇದ್ರ ಬಗ್ಗೆ ಇತಿಹಾಸವನ್ನು ಸಂಗ್ರಹಿಸಿದರು. ಇದೆಲ್ಲರಿಂದ ಭುವನೇಶ್ವರಿ ಕೀರ್ತಿ ರಾಜ್ಯದಲ್ಲಿ ಇವತ್ತು ಬಂದಿದೆ. ಭುವನೇಶ್ವರಿ ದೇವಸ್ಥಾನ ಕನ್ನಡದ ದೇವತೆ ದೇವಸ್ಥಾನ ಒಳ್ಳೆಯದಾಗಿ ನಡೀಲಿಕ್ಕೆ ಪ್ರಾರಂಭ ಆಗಿದೆ ಹೇಳೋ ಒಂದೊಂದು ಸ್ಟೇಜ್ ಜನರಿಗೆ ತಿಳಿದಿದೆ. ಆದರೆ ಈವರೆಗೆ ನಮ್ಮ ಸರ್ಕಾರದಿಂದ ಯಾವ ಅನುದಾನವೂ ಸಿಕ್ಕಿಲ್ಲ ಅಥವಾ ಯಾವ ಅಭಿವೃದ್ಧಿ ಪ್ರಾಧಿಕಾರವೂ ಆಗೋದಿಲ್ಲ. ಈ ಮೊನ್ನೆ ಕನಕಿನಲ್ಲಿ 34 ಕೋಟಿ ಕೊಟ್ಟರು ಕಾಗಿನೆಲೆಗೆ, ಬೇರೆ ಇದಕ್ಕೆಲ್ಲ ಕೊಡ್ತಾ ಇದ್ದಾರೆ. ಇಷ್ಟೆಲ್ಲ ಮಧ್ಯದಲ್ಲಿ ಏನಾಯಿತು ಅದಕ್ಕಿಂತ ಮೂಲ ಮತ್ತೇನಂದರೆ ಬೆಂಗಳೂರಿನಲ್ಲೇ ನಾವು ದೇವಿ ದೇವಸ್ಥಾನ ಕಟ್ತೇವೆ ಹೇಳಿ ಮೊನ್ನೆ 13 ಕೋಟಿ ರೂಪಾಯಿ ಅದಕ್ಕೆ ಸ್ಯಾಂಕ್ಷನ್ ಮಾಡಿದ್ದಾರೆ. ಇದು ಕನ್ನಡದ ಮೂಲ ಸ್ಥಾನ, ಕನ್ನಡ ಒಡತಿದ್ದು. ಇಲ್ಲಿ ಏನು ಇವತ್ತು ಭುವನೇಶ್ವರಿ ಪ್ರಶಸ್ತಿ ಕೊಡ್ತಾ ಇದ್ದಾರೆ. ಇವತ್ತು ರವೀಂದ್ರ ಕಲಾಕ್ಷೇತ್ರ ನಡೀತಾ ಇದೆ, 70 ಜನರಿಗೆ ಕೊಡ್ತಾ ಇದ್ದಾರೆ ಇವತ್ತು. ಅಂಥ ಕಾರ್ಯಕ್ರಮ ಇಲ್ಲ ಆಗಬೇಕು. ಅದಕ್ಕೆ ಆ ಕಾರ್ಯಕ್ರಮಕ್ಕೂ ಮಾತ್ರ ಇರ್ತದೆ. ಕಾರ್ಯಕ್ರಮ ನಡೆಸಿಕೊಡೋರಿಗೆ ಮಾಡಿದವರಿಗೆ ಅದಕ್ಕೂ ಒಂದು ಹೆಸರು ಬರ್ತದೆ. ಇಂಥದ್ದು ಆದ್ರೆ ಮಾತ್ರ ಒಂದು ನಿಜವಾದ ನೆಲೆ ಯಾವುದು ನಿಜವಾದ. ಇವಾಗ ನಮಗೆ ಸ್ವತಂತ್ರ ಸಿಕ್ಕಾದ್ಮೇಲೆ ಅಂದ್ರೆ ಏಕೀಕರಣಗೊಂಡ್ವಲ್ಲ ನಾವು 1956ರಿಂದ, ಒಂದು ರಾಜ್ಯ ಸರ್ಕಾರ ಕೂಡ ಈ ದೇವಸ್ಥಾನದ ಕಡೆ ಕಣ್ಣೆತ್ತಿ ಕೂಡ ನೋಡಿಲ್ಲ. ಬರೀ ವರ್ಗದ ಯಾರೋ ಒಂದಿಷ್ಟು ದೇವಸ್ಥಾನ ನೋಡ್ಕೊಂಡು ಬಿಟ್ಟರೆ ಬಾಕಿ ದೇವಸ್ಥಾನ ಕಡೆ ಬರಲಿಲ್ಲ. ಈಗಲೂ ಒಂದು 61 ವರ್ಷ 60,000 ಅವ್ರು 62,000 ಅಂತ ಅರ್ಚಕರ ಪಗಾರ ಕೊಡ್ತೇವೆ ಅಂತ ಹೇಳ್ತಾರೆ ಬಿಟ್ಟರೆ ಮತ್ತೆ ಬೇರೆ ಏನಿಲ್ಲ. ಮುಜರಾಯಿ ಇಲಾಖೆಗೆ ಅದಕ್ಕೂ ತಗೊಂಡಿಲ್ಲ. ಇಲ್ಲ ಏನೂ ತಗೊಂಡಿಲ್ಲ. ಇಷ್ಟೆಲ್ಲ ಕಟ್ಟಡ ಕಟ್ಟಿರೋ ಅವರಿಂದ 5 ರೂಪಾಯಿನೂ ತಗೊಂಡಿಲ್ಲ. ಇನ್ನೂ ಅಭಿವೃದ್ಧಿ ಆಗಬೇಕು, ಜನರಿಗೆ ಅನುಕೂಲ ಆಗಬೇಕು, 4 ಜನ ಬಂದು ಹೋಗಬೇಕು. ನಿಜವಾಗಿ ಬಂದ ವ್ಯಕ್ತಿಗಳು ಒಂದು ತಾಸು ಬಂದು ಇಲ್ಲಿ ಏನೇನು ನಡೀತದೆ ವಿನಿಯೋಗ ನೋಡಿ ನಮ್ಮೊಡನೆ ಅವರನ್ನ ಸುಖ ದುಃಖ ಹಂಚಿಕೊಂಡು ಹೋದ್ರೆ ಮಾತ್ರ ದೇವಸ್ಥಾನ ಅಭಿವೃದ್ಧಿ ಆಗ್ತದೆ ಮತ್ತು ಜನರಿಗೂ ಅನುಕೂಲ ಆಗ್ತದೆ. ಕರ್ನಾಟಕ ಮಾತೆಯಾಗಿ ಸಂಬಂಧಪಟ್ಟಿದ್ದು, ಹೀಗಾಗಿ ಫಸ್ಟ್ ಆದ್ಯತೆ ಇದಕ್ಕೆ ಕೊಟ್ಟು ಸ್ವಲ್ಪ ಡೆವಲಪ್ಮೆಂಟ್ ಮಾಡಬೇಕು ಅಂತ ನೀವು ಕೇಳ್ಕೊಳ್ತೀರಾ. ನೇರವಾಗಿ ದೇವಸ್ಥಾನ ಕೊಡೋದು ಬೇಡ. ಈಗ ಬಂದವರಿಗೆ ಉಳ್ಕೊಳ್ಳಿಕ್ಕೆ ನೀರು, ಬಟ್ಟೆ ಕಟ್ಟ ನೀರಿಗೆ ಉಳ್ಕೊಳ್ಳಿಕ್ಕೆ ಅವರಿಗೆ ಆಶ್ರಯ, ಗೆಸ್ಟ್ ಹೌಸು ಅಥವಾ ಬರೀ ಸ್ನಾನ ಮಾಡಲಿಕ್ಕೆ ಇಂಥನ್ನೆಲ್ಲ ನಿರ್ಮಾಣ ಕೊಟ್ಟು ಪರಿಸರ ಹಾಳಾಗಿದ್ದಂಗೆ ಹೊಲಸಾಗಿದ್ದಂಗೆ ಈಗ ಬೇಕಾದ ರಸ್ತೆಯನ್ನು ಬಾಕಿಯನ್ನು ಮಾಡಿಕೊಡೋದು ಮರದು ಸರ್ಕಾರ ಮುಂದಾಗಿ ಬಂದರೆ ಮಾತ್ರ ಇನ್ನು ಜನರಿಗೆ ಹೆಚ್ಚಿಗೆ ಅನುಕೂಲ ಆಗ್ತದೆ. ನಿಜವಾಗಿ ದೇವಿಯ ಮಹತ್ವ ಏನು ಅನ್ನೋದು ಗೊತ್ತಾಗ್ತದೆ. ಇಷ್ಟೆಲ್ಲ ಮಾಹಿತಿ ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು. ಧನ್ಯವಾದಗಳು. ಎಲ್ಲರೂ ಏನಪ್ಪ ಅಂದರೆ ಲೋಕಲ್ ಆಗಿ ಬಿಡ್ತಾರೆ, ಫಾರಿನಿಗೆ ಹಾರ್ತಾರೆ. ಫಾರಿನಿಗೆ ಹೋದ್ರು ಕನ್ನಡದಲ್ಲೇ ಅವ್ರು ಮಾತಾಡೋದು, ಬಟ್ ಅಲ್ಲಿ ಜಾಗ ತೋರಿಸ್ತಾರೆ. ನಾನು ಯಾರು ಇವ್ರು ಅಂತ ಹೆಸರು ತೊಗೊಳ್ಲಿಕ್ಕೆ ಇಷ್ಟಪಡೋದಿಲ್ಲ. ಆ್ಯಕ್ಚುಲಿ ಏನಪ್ಪ ಅಂದರೆ ನಾವು ಈಗ ಯೂಟ್ಯೂಬ್ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಅವರು ಒಂದು ಯೂಟ್ಯೂಬರ್ ಆಗಿ ನಮ್ಮದು ಒಂದು ಫ್ಯಾಮಿಲಿ ಇವಾಗ. ಹೀಗಾಗಿ ನಾನು ಯಾರಿಗೂ ಟ್ರೋಲ್ ಮಾಡ್ತಾ ಇಲ್ಲ. ಮ್ಯಾಟ್ರ್ ಏನಪ್ಪ ಅಂದರೆ ಇದ್ದಿದ್ದು ಫ್ಯಾಕ್ಟ್ ಹೇಳ್ತಾ ಇದ್ದೀನಿ. ಇವಾಗ ನೀವೇ ನೋಡ್ಬೋದು, ನಾನು ಹೋಗ್ಬಿಟ್ಟು ಕೆನಡಾ ಹೋದೆ, ನಾನು ಆಸ್ಟ್ರೇಲಿಯಾ ಹೋದೆ, ಅಮೇರಿಕಾ ಹೋಗ್ಬಿಟ್ಟೆ ಅಂತಂದು ನಾನು ಅಲ್ಲಿದು ಏನಪ್ಪ ಅಂದರೆ ಪ್ಲೇಸಸ್ಗಳನ್ನು ಎಕ್ಸ್ಪ್ಲೋರ್ ಮಾಡ್ಕೊತ ತೋರಿಸ್ಕೊತ ಕನ್ನಡದಲ್ಲಿ ಮಾತಾಡ್ಕೊತ ನಾನು ನನ್ನದೇ ಕನ್ನಡ ತಾಯಿದು ದೇವಸ್ಥಾನನ ನಾನು ಇದುವರೆಗೂ ಮರ್ತಿಲ್ಲ. ಯಾಕಂದರೆ ನಾನು ಇನ್ನೂ ಅಲ್ಲಿ ಹೋಗೇ ಇಲ್ಲ, ನಂಗೆ ಹೋಗೋ ಇಚ್ಛೆನೂ ಇಲ್ಲ. ನನಗೇನಪ್ಪ ಅಂದರೆ ನಾನು ನಿಮ್ಗೆ ಮೊದಲಿಂದ ಹೇಳ್ತಾ ಇರೋ ಹಾಗೆ ನಾನು ನನ್ನ ಜಾಗದ ಬಗ್ಗೆ ಅದನ್ನು ನಾನು ಎಕ್ಸ್ಪ್ಲೋರ್ ಮಾಡಿ ನಿಮ್ಮ ಎದುರಿಗೆ ತೋರಿಸ್ತೀನಿ ಅಂತ ನಾನು ಹೇಳಿದ್ದು. ಅದನ್ನ ಆ ಕೆಲಸ ನಾನು ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ಮಾಡ್ತಾಯಿದ್ದೀನಿ. ಹೀಗಾಗಿ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಇದೇ ಥರದ ವಿಡಿಯೋಗಳನ್ನು ಇನ್ನೂ ಹಲವಾರು ನಾನು ನಿಮ್ಮ ಎದುರಿಗೆ ತರ್ತಾನೆ ಇರ್ತೀನಿ. ಪ್ಲೀಸ್ ನೋಡ್ತಾನೆ ಇರಿ. ಅಲ್ಲಿವರೆಗೆ ಸಿಗೋಣ. ಬಾಯ್.